सब्सक्राइब करें मेरे चैनल को और साथ ही बेल आइकन को दबाना बिल्कुल ना भूलें ताकि आपको हर वीडियो का अपडेट। मुख्यमंत्री सिद्धारमैया कर्नाटक शहर बसव कल्याण में 7 मार्च 2024 का दौरा बताया जा रहा है। ये एक विशाल अभिनंदन कार्यक्रम होगा जिसमें चुनाव और जनता की योजना पर होगा। बसव कल्याण में बहुत जोर शोर पर चल कार्यक्रम की तैयारी, सभी जिला अधिकारी को अलर्ट पर रखा गया है। कांग्रेस मंत्री श्री ईश्वर खंडरे ने बीकेडीबी बसव कल्याण में जनता संबोधित करते हुए ये बात बताई। अगर अभी तक हमारे चैनल को सब्सक्राइब नहीं किया है तो अभी सब्सक्राइब कीजिए और अपने दोस्तों रिश्तेदारों में जरूर शेयर करें। धन्यवाद। आपका दिन शुभ रहे। ವಿಶ್ವ ಬಸವ ಧರ್ಮ ಟ್ರಸ್ಟ್ ವತಿಯಿಂದ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ವತಿಯಿಂದ ಎಲ್ಲ ಸಮುದಾಯದವರ ವತಿಯಿಂದ ಬಸವ ಭಕ್ತರ ವತಿಯಿಂದ ಏನು ಐತಿಹಾಸಿಕವಾದಂತಹ ಒಂದು ತೀರ್ಮಾನ ಮಾಡಿದ್ದಾರೆ, ನಿರ್ಣಯ ಮಾಡಿದ್ದಾರೆ. ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಜಗಜ್ಯೋತಿ ವಿಶ್ವಗುರು ಬಸವಣ್ಣನವರನ್ನು ಘೋಷಣೆ ಮಾಡಿದ್ದಾರೆ. ಅದಕ್ಕಾಗಿ ಪೂಜ್ಯ ಮಠಾಧೀಶರು ಮತ್ತು ನಾವೆಲ್ಲ ಸೇರಿ ಅವರಿಗೆ ಆಹ್ವಾನ ಮಾಡಿದ್ದೇವೆ. ನಿಮಗೆ ನಾವೆಲ್ಲ ಬಸವಣ್ಣನವರ ಪವಿತ್ರವಾದಂತಹ ನಾಡಿನಲ್ಲೇ ಅಭಿನಂದನೆ ಮಾಡ್ತೀವಿ ಅಂತ ಹೇಳಿ ನಾವು ಒತ್ತಾಯ ಮಾಡಿದಾಗ ನಮ್ಮ ಕಡೆಗೆ ಹೋಗೊಟ್ಟು ಅವರು 7ನೇ ತಾರೀಕಿಗೆ ಬರ್ತೀವಿ ಅಂತ ಹೇಳಿ ಇವತ್ತು ತಮ್ಮ ಒಂದು ಪ್ರವಾಸದ ಒಂದು ದಿನಾಂಕವನ್ನು ಕೊಟ್ಟಿದ್ದಾರೆ. ಹೀಗಾಗಿ ನೀವೆಲ್ಲ ಈ ಕಾರ್ಯಕ್ರಮ ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಿಮ್ಮ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದೀವಿ. ಆದ್ಮೇಲೆ ಇವತ್ತು ರಾಜ್ಯದ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ವಿಶ್ವಗುರು ಬಸವಣ್ಣನವರಿಗೆ ಘೋಷಣೆ ಮಾಡಬೇಕು ಅಂತ ಬಹುದಿನದ ಬೇಡಿಕೆ ಆಗಿದೆ. ಅನೇಕ ಜನ ಮುಖ್ಯಮಂತ್ರಿಗಳು ಆಗಿ ಹೋಗಿದ್ದಾರೆ. ಇದಕ್ಕಿಂತ ಪೂರ್ವದಲ್ಲಿಯೂ ಪೂಜ್ಯರೆಲ್ಲರೂ ಬಸವಾಭಿಮಾನಿಗಳು ಒಂದೊಂದು ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ರು. ಆದರೆ ಯಾವ ರೀತಿಯಲ್ಲಿ ಸಮಯ ಕೂಡಿ ಬರಬೇಕು ಅಂತ ಹೇಳ್ತಾರಲ್ಲ, ಹಾಗೆ ಇದಕ್ಕೆ ವಿಶೇಷವಾಗಿ 2ನೇ ಡಿಸೆಂಬರ್ಗೆ ನನಗೆ ಗುರುಬಸವೇಶ್ವರ ಹೇಳಿದ್ರು. ನಮ್ಮ ತಂದೆಯವರ ಪೂಜ್ಯ ಭೀಮಣ್ಣ ಖಂಡ್ರೆಯವರ ಶತಮಾನೋತ್ಸವ ಕಾರ್ಯಕ್ರಮ ಈ ನಾಡಿನ ಅನೇಕ ಜನ ಬಹಳ ಗಣ್ಯಾತಿಗಣ್ಯ ಮಠಾಧೀಶರು ಆಗಮಿಸಿದ್ದರು. ಆ ಸಂದರ್ಭದಲ್ಲಿ ಅನುಭವ ಮಂಡಪದ ಅಧ್ಯಕ್ಷರಾದಂತಹ ಪೂಜ್ಯ ಬಸವೇಶ್ವರದೇವರು ಒಂದು ಪ್ರಸ್ತಾವನೆಯನ್ನು ಅವರು ತಯಾರು ಮಾಡಿ ಅದರ ಮೇಲೆ ಸರ್ಕಾರಕ್ಕೆ ನಾವೆಲ್ಲ ಕೂಡಿ ಒತ್ತಾಯ ಮಾಡೋಣ, ಬಸವಣ್ಣನವರಿಗೆ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಬೇಕು ಅಂತ ಹೇಳಿದ್ದಾಗ ಇವತ್ತು ಎಲ್ಲಾ ಮಠಾಧೀಶರು, ಗುರುಗಳು, ವಿರಕ್ತರು ಎಲ್ಲರೂ ಸೇರಿ ಯಾವುದೇ ರೀತಿಯ ಅಪಸ್ವರ ಇಲ್ಲದೆ ಅವರು ಅದರ ಮೇಲೆ ಸಹಿ ಮಾಡಿ ಎಲ್ಲ ರೀತಿಯ ತಯಾರಿ ಮಾಡಿದ್ರು. ಅದಾದ ಮೇಲೆ ಅದೇ ಡಿಸೆಂಬರ್ 22 ಅಂತ ಅನ್ನಿಸ್ತದೆ ನನಗೆ, ದಾವಣಗೆರೆಯಲ್ಲಿ ಒಂದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಮಹಾಧಿವೇಶನ ಆಗ್ತದೆ. ಆ ಮಹಾಧಿವೇಶನದಲ್ಲೂ ಗುರುವಿರಕ್ತರೆಲ್ಲರೂ ಭಾಗವಹಿಸಿದ್ದರು. ಅವತ್ತು ಒಂದು ನಿರ್ಣಯ ಆಯಿತು. ಆ ನಿರ್ಣಯ ಏನಾಯಿತು ಅಂದ್ರೆ 23 ಡಿಸೆಂಬರ್ಗೆ ಆ ನಿರ್ಣಯದಲ್ಲಿ ಮೊದಲನೇ ನಿರ್ಣಯ ಗೊತ್ತುವಳಿ ಏನಾಗ್ತದೆ, ಗೊತ್ತುವಳಿಯಲ್ಲಿ ವಿಶ್ವಗುರು ಬಸವಣ್ಣನವರನ್ನು ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ನಾಯಕ ಘೋಷಣೆ ಮಾಡಬೇಕು, ಒತ್ತಾಯ ಮಾಡಬೇಕು. ಅದಾದ್ಮೇಲೆ 8ನೇ ಜನವರಿಗೆ ಪೂಜ್ಯ ಬಸವೇಶ್ವರ ದೇವರ ನೇತೃತ್ವದಲ್ಲಿ ಒಂದು 8ನೇ ಜನವರಿ ನೇತೃತ್ವದಲ್ಲಿ ಬೆಂಗಳೂರಿಗೆ ಒಂದು ನಿಯೋಗ ಬಂದು ಒಂದು ನನಗೂ ಮಾಹಿತಿ ಸಿಕ್ತು. ನಾವೆಲ್ಲ ಕೂಡಿ ಹೋಗಿದ್ದೇವೆ. ನಾನು ಎಂ.ಪಿ. ಪಾಟೀಲ್ ಇದ್ದಾರೆಲ್ಲ ಇದ್ರು, ಆನಂದ್ ದೇವರ ಸುಮಾರು ಜನ, ಪೂಜ್ಯ ಗುರುಬಸದೇವರು, ಮತ್ತೆ ಸಾಣೆಹಳ್ಳಿ ಶ್ರೀಗಳಿದ್ರು, ಗದಗ ಶ್ರೀಗಳಿದ್ರು, ಪೂಜ್ಯ ಹುಣಸೂರು ಶಿವಾನಂದ ಮಹಾಸ್ವಾಮಿಗಳು, ನಮ್ಮ ಹೆಸರು ಪೂಜ್ಯ ಶಿವಾನಂದ ಮಹಾಸ್ವಾಮಿಗಳು, ಹೀಗೆ ಎಲ್ಲ ಸಾಹಿತಿಗಳು, ಗೋರು ಚನ್ನಬಸಪ್ಪನವರಿದ್ರು, ಸಿದ್ದರಾಮಯ್ಯ ಸಾಹಿತಿಗಳಿದ್ರು, ಬೇರೆ ಬೇರೆ ಪ್ರಗತಿಪರ
ಇವತ್ತು ಏನು ನಮ್ಮಲ್ಲಿ ಜಾತಿಗಳಲ್ಲಿ ಧರ್ಮಗಳಲ್ಲಿ ಸಂಘರ್ಷ ನಡೀತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಎಲ್ಲಾ ಕಡೆ ಒಂದು ರೀತಿಯ ದ್ವೇಷ ಇದೆ. ಒಂದು ರೀತಿಯಲ್ಲಿ ನಾವು ನೋಡಬೇಕು ಅಂತ ಹೇಳಿದ್ರೆ ವೈರತ್ವ ಇದೆ, ದಿನೇ ದಿನೇ ಬೆಳೀತಾ ಇದೆ. सब्सक्राइब करें मेरे चैनल को और साथ ही बेल आइकन को दबाना बिल्कुल ना भूलें ताकि आपको हर वीडियो का अपडेट